ಸಂಗೀತ ಮತ್ತೆ ಪ್ರತಾಪ್ ಮಧ್ಯೆ ಬಿರುಕು ಮೂಡೋದಕ್ಕೆ ಕಾರಣ ನಮ್ರತಾನ ಹೇಳ್ತೀನಿ ಅದ್ರ ಬಗ್ಗೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಲಾಸ್ಟ್ ಟೈಮ್ ಒಂದು ತಪ್ಪನ್ನ ಮಾಡಿದ್ರು. ಈಗ ಅವ್ರ ಟೀಮಲ್ಲಿ ಬಂದಿದ್ದಂತಹ ನಮ್ರತಾ ಅವ್ರನ್ನ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಅಲ್ಲ, ಆ ಟೀಮಿಂದನೇ ತೆಗೆದು ಹಾಕಿದ್ರಲ್ವಾ. ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡ್ಬೇಕಂತ ಹೇಳಿ ಅವ್ರು ಅನ್ಕೊಂಡಿದ್ರು. ಬಟ್ ಅದು ಅದೃಷ್ಟ ಆಗಿ ಬಂತು, ಅವತ್ತು ಆಡಿದ್ರು ಅವರು. ಆದ್ರೆ ಇವ್ರೀಗ ಮನ್ಸಲ್ಲಿ ಅದೇ ಇದೆ, ನಾನೇ ತೆಗ್ದಾಕಿದೆ ಅನ್ನೋದು ಒಂದು ಮನ್ಸಲ್ಲಿ ಕಾಡಕತ್ತಿತ್ತು ಪ್ರತಾಪ್ ಅವ್ರಿಗೆ. ಅದಕ್ಕೆ ಒಂದು ಇದರಲ್ಲಿ ಪ್ರತಾಪ್ ಅವರು ತುಂಬಾ ಸಪೋರ್ಟ್ ಮಾಡಿದಾರ, ನಮ್ರತಾ ಅವರೇ ಗೆಲ್ಬೇಕು, ಅಂದ್ರೆ ನಮ್ರತಾ ಅವರೇ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕು, ನನ್ನ ಪ್ರಕಾರ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಸಂಗೀತ ಅವರಿಗೆ ಸ್ವಲ್ಪ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಅವರು ಕ್ಯಾಪ್ಟನ್ ಆದ್ರೆ ನಮ್ಮನ್ನೇ ಫಸ್ಟ್ ನಾಮಿನೇಟ್ ಮಾಡ್ತಾರ, ಇದನ್ನ ಯಾಕೆ ನೀನು ಅರ್ಥ ಮಾಡ್ಕೊಳ್ಳೋವಲ್ಲೇ, ನಿನ್ಗೆ ಗೊತ್ತಿಲ್ವಾ ಅವ್ರು ಹೆಂಗೆ ಮಾಡಿದಾರೆ, ನನ್ನ ಎಷ್ಟು ಸಲ ಹೊರಗಿಟ್ಟಿದಾರ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ, ನಾನು ಆಡಕ್ಕಿದ್ರು ಕೂಡ ನನ್ನ ಹೊರಗಿಟ್ಟಿದಾರ. ಆಮೇಲೆ ಈಗ ಅವರು ಆದ್ರೆ ಕೂಡ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರ ಅನ್ನೋ ಒಂದು ಮಾತನ್ನ ಹೇಳಿದ್ರು ಕೂಡ ಆ ಒಂದು ಮಾತನ್ನ ಅರ್ಥ ಮಾಡ್ಕೊಳ್ದೆ ಪ್ರತಾಪ್ ಅವರು ಇಲ್ಲ ಅವರೇ ಆಗ್ಬೇಕು ದೀದಿ ಅಂತೆಲ್ಲ ಹೇಳಕತ್ತಿದ್ರು. ಅವರಿಗೆ ಅವ್ರು ಮಾಡಿರೋ ತಪ್ಪಿಗೆ ಇವತ್ತು ಪಶ್ಚಾತ್ತಾಪ ಪಡ್ತಿದಾರಲ್ವಾ, ಓಕೆ ಅದು ಕರೆಕ್ಟ್ ಅಂತಾನೆ ಅನಿಸ್ತಿದೆ. ಬಟ್ ಇಲ್ಲಿ ಸಂಗೀತ ಅವ್ರಿಗೂ ಕೂಡ ಒಂದು ಅವಕಾಶ ಇತ್ತಲ್ವಾ, ಆ ಒಂದು ಅವಕಾಶನ ನೀವು ಇವ್ರಿಗೆ ಕೊಡದೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರತಾಪ್ ಅವ್ರು ಮಾಡಿದ್ದು ಕೂಡ ಒಂದ್ ಕಡೆ ಕರೆಕ್ಟೇ ಇದೆ. ಆದ್ರೆ ಇಲ್ಲಿ ಸಂಗೀತ ಅವ್ರಿಗೆ ಮಾತ್ರ ಫುಲ್ ಬೇಜಾರಾಗಿರೋದಂತೂ ಸುಳ್ಳಲ್ಲ ಅಂತ ಹೇಳಿ ಕಾಣಿಸಕತ್ತದ. ಅವ್ರು ಕೂಡ ಹೇಳಕತ್ತಿದ್ರು ಕೂಡ ಈ ಪ್ರತಾಪ್ ಅವರು ಕೇಳೇ ಇಲ್ಲ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಮತ್ತೆ ಸಂಗೀತ ಎಷ್ಟು ಕ್ಲೋಸ್ ಆಗಿದ್ದಾರೆ, ಎಷ್ಟೊಂದು ಫ್ರೆಂಡ್ಶಿಪ್ ಇದೆ, ಎಷ್ಟೊಂದು ಬಾಂಡಿಂಗ್ ಇದೆ ಅವ್ರ ಮಧ್ಯೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಇವ್ರದ್ದೊಂದು ಈ ಬಾಂಡಿಂಗ್ ಕಟ್ ಆಗೋದಕ್ಕೆ ಕಾರಣನೇ ನಮ್ರತಾ ಅವ್ರ ಅಂತ ಹೇಳಿ ಇಲ್ಲಿ ನಮ್ಗೆ ಅನ್ಸಿರೋದಂತೂ ಸುಳ್ಳಲ್ಲ ಅಂತಾನೆ ಹೇಳ್ಬೋದು. ಬಟ್ ಪ್ರತಾಪ್ ಅವ್ರೇನೋ ಒಳ್ಳೇದೇ ಮಾಡ್ಬೇಕಂತ ಹೇಳಿ ಇದ್ರು. ಇಲ್ಲಿ ನಮ್ರತಾ ಅವರು ಕೂಡ ಅದೆಷ್ಟೋ ದಿನಗಳಿಂದ ನಾನು ಕ್ಯಾಪ್ಟನ್ ಆಗಿಲ್ಲ, ನಾನು ಕ್ಯಾಪ್ಟನ್ ಆಗಬೇಕು, ನಾನು ಕ್ಯಾಪ್ಟನ್ ಟಾಸ್ಕ್ ಆಡಬೇಕು, ಆಡಿದ್ರು ಕೂಡ ಎಷ್ಟೋ ಸಲ ಇದಾಗ್ಬಿಟ್ಟಿದೆ, ನಾನು ಇವಾಗಾದ್ರೂ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಅಷ್ಟೊಂದು ಎಮೋಷನಲ್ ಆಗಿಬಿಟ್ಟಿದ್ರು ಪಾಪ ನಮ್ರತಾ ಅವರು. ಅವ್ರ ಪಾಯಿಂಟ್ ಆಫ್ ವ್ಯೂ ಕೂಡ ಕರೆಕ್ಟ್ ಅಂತ ಅನಿಸ್ತದೆ. ಯಾಕಂತಂದ್ರೆ ಇಷ್ಟು ದಿನಗಳು ಒಬ್ಬೊಬ್ರು ಆಗಿದಾರ, ಬಟ್ ನಾನು ಆಗಿಲ್ಲ ಅಂತ ಹೇಳಿ ಅವ್ರು ಇದು ಮಾಡ್ಕೊಂಡಿದ್ರಲ್ವಾ. ಅವರು ಈಗ ಆಗೋದಕ್ಕೆ ಒಂದು ಅವಕಾಶ ಇವ್ರು ಕೊಟ್ರಲ್ವಾ, ಅದು ಒಂದು ಕಡೆಯಿಂದ ಖುಷಿನೇ ಅಂತಾನೆ ಹೇಳ್ಬೋದು. ಆಮೇಲೆ ಸಂಗೀತ ಅವರು ಕೂಡ ಏನು ಮಾತಾಡದೆ ಪ್ರತಾಪ್ ಅವ್ರು ಏನು ಹೇಳಿದಾರೋ ಅದನ್ನು ಒಪ್ಕೊಂಡೇ ಬಿಟ್ರು ಅವರು. ಯಾಕಂತಂದ್ರೆ ಪ್ರತಾಪ್ ಎಷ್ಟು ಇಷ್ಟ ಸಂಗೀತ ಅವ್ರಿಗೆ ಅಂತ ಹೇಳಿ ಇಲ್ಲಿ ಕಾಣಕತ್ತದ. ಆಮೇಲೆ ಆ ಒಂದು ತಮ್ಮನ ಸ್ಥಾನ ಏನು ಕೊಟ್ಟಿದ್ದಾರೋ ಸಂಗೀತ ಅವರು ಅದನ್ನ ಯಾವತ್ತೂ ಕಿತ್ಕೊಳ್ಳಂಗಿಲ್ಲ ಅಂತಾನೆ ಕಾಣಿಸಕತ್ತದ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಅಷ್ಟೊಂದು ಬಾಂಡಿಂಗ್ ಇರೋದು ಇವರಿಬ್ಬರ ಮಧ್ಯೆನೆ. ಅಷ್ಟು ಜನ ಇದ್ರು ಕೂಡ ಯಾರ ಮಧ್ಯೆ ಕೂಡ ಅಷ್ಟೊಂದು ಬಾಂಡಿಂಗ್ ಇಲ್ಲನೇ ಇಲ್ಲ, ಸಂಗೀತ ಅವ್ರಿಗಾಗ್ಲಿ ಪ್ರತಾಪ್ ಅವ್ರಿಗಾಗ್ಲಿ. ಯಾಕಂತಂದ್ರೆ ಇವರಿಬ್ಬರನ್ನ ತುಂಬಾ ಟಾರ್ಗೆಟ್ ಮಾಡಕತ್ತಾರಲ್ಲ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಅದಕ್ಕೆ ಏನು ಮಾತಾಡದೆ ಸರಿ ಲಾಸ್ಟಿಗೆ ಒಪ್ಕೊಂಡ್ ಬಿಟ್ರು ಸಂಗೀತ ಅವರು. ಓಕೆ ಅವ್ರಿಗೂ ಕೂಡ ಕೊಡೋಣ ಅಂತ ಹೇಳಿ ಅವ್ರಿಗೂ ಕೂಡ ಕೊಟ್ರಲ್ವಾ, ಅಂದ್ರೆ ನೀವು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಅಂತ ಹೇಳಿ. ಇಲ್ಲಿ ಪ್ರತಾಪಿನ ಒಂದು ಒಳ್ಳೆತನ ಎದ್ದು ಕಾಣಿಸ್ತದ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಅಷ್ಟೊಂದು ಮನ್ಸ್ ಮಾಡಿದ್ರಲ್ವಾ, ಇಲ್ಲಿ ನಮ್ರತಾ ಅವರೇ ಆಡ್ಬೇಕು, ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೇಕು, ಅವರು ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿ. ಆಮೇಲೆ ಕೂಡ ಅವ್ರು ಹೋಗಿ ಅಳಕತ್ತಿದ್ರಲ್ಲಿ ಕ್ಯಾಪ್ಟನ್ ಆಗೇ ಬಿಟ್ರು ಲಾಸ್ಟಿಗೆ ನಮ್ರತಾ ಅವರು. ಈ ಒಂದು ಇದರಲ್ಲಿ ತುಂಬಾ ಎಮೋಷನಲ್ ಆಗಿ ಅಳ್ಕಂತ ಕುಂತಿದ್ರಲ್ಲಿ ವಾಶ್ರೂಮ್ ಹತ್ರ. ಸಂಗೀತ ಅವ್ರು ಹೋಗ್ಬಿಟ್ಟು ಕೂಡ ಸಮಾಧಾನ ಮಾಡಕತ್ತಿದ್ರು ಪ್ರತಾಪ್ ಅವ್ರಿಗೆ. ಅಲ್ಲಿ ಪ್ರತಾಪ್ ಅವ್ರು ಹೇಳಿದ್ರು ನನ್ನಿಂದನೇ ಅವತ್ತು ಈ ತರ ಆಗ್ಬಿಟ್ಟಿತ್ತು, ಅವರಿಗೆ ಕ್ಯಾಪ್ಟನ್ಸಿ ಆಟದಿಂದನೇ ಅಲ್ಲ ನನ್ನ ಟೀಮಿಂದನೇ ತೆಗ್ದಿದ್ದೆ ಅವ್ರನ್ನ, ಇವಾಗ ಅವ್ರು ಆದ್ರಲ್ಲ ಒಂದು ಖುಷಿದಿಂದ ಹತ್ರು ಅಂತ ಹೇಳಿ ಕಾಣಿಸಕತ್ತದ. ಯಾಕಂತಂದ್ರೆ ಅವರಿಂದ ಏನ್ ತಪ್ಪಾಗಿದೆನೋ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಅದನ್ನ ಬಿಗ್ ಬಾಸ್ ಇಂದ ನಾವು ಮತ್ತೆ ಕಲ್ತೀವಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೋ ಜನ ಈ ಒಂದು ಜನರೇಷನ್ ನಲ್ಲಿ ತಪ್ಪು ಮಾಡ್ತಾನೆ ಹೋಗ್ತಾರೆ ಹೊರತಾಗಿ ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನೋದು ಕೆಲವು ಜನಕ್ಕೆ ಇರುತ್ತಾ. ಆದ್ರೆ ಆ ಒಂದು ಕೆಲವು ಜನರು ಯಾವ ತರ ಮನ್ಸು ಮಾಡಿದ್ರೆ ಯಾವ ತರ ಒಳ್ಳೇದಾಗುತ್ತಾ ಅಂತ ಹೇಳಿ ಯೋಚನೆ ಮಾಡ್ತಾರೋ ಅದು ಕರೆಕ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವರು ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಆಮೇಲೆ ಅವರೇ ಕ್ಯಾಪ್ಟನ್ ಆಗ್ಬೇಕಂತ ಹೇಳಿ ಒಂದು ದೃಢ ನಿರ್ಧಾರ ಮಾಡಿದ್ರಲ್ವಾ. ಈ ಒಂದು ಇದಕ್ಕೆ ಎಲ್ಲರೂ ಮೆಚ್ಕೊಲೇಬೇಕಂತಾನೆ ಹೇಳ್ತೀನಿ. ಇಲ್ಲಿ ಸಂಗೀತ ಅವ್ರನ್ನ ಕೂಡ ಮೆಚ್ಕೊಲೇಬೇಕು. ಯಾಕಂತಂದ್ರೆ ಆ ತಮ್ಮನಿಗೋಸ್ಕರ ಓಕೆ ಅವರು ಆಡ್ಲಿ ಅಂತ ಹೇಳಿ ಒಂದು ದೊಡ್ಡ ಮನ್ಸು ಮಾಡಿದ್ರಲ್ವಾ, ಅವ್ರಿಗೂ ಕೂಡ ಒಂದ್ ಕಡೆಯಿಂದಾನೇ ಚಪ್ಪಾಳೆ ತಟ್ಟಬೇಕಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಈ ಒಂದು ಇದ್ರಲ್ಲಿ ಅವ್ರು ಕೂಡ ನಾನು ಕೂಡ ಕ್ಯಾಪ್ಟನ್ ಆಗ್ಬೇಕು, ಅವ್ರು ಕ್ಯಾಪ್ಟನ್ ಆದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರ ಅನ್ನೋ ಒಂದು ಮೈಂಡಲ್ಲಿ ಇತ್ತು. ಆದ್ರೂ ಕೂಡ ತಮ್ಮನಿಗೋಸ್ಕರ ಇದು ಮಾಡಿದ್ರಲ್ವಾ, ಅದಕ್ಕೆ ಅವ್ರನ್ನ ತುಂಬಾನೇ ಮೆಚ್ಕೊಳ್ಬೇಕು. ಆಮೇಲೆ ನಮ್ರತಾ ಅವ್ರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ನಿನ್ನೆ ಆಟ, ನೋಡಿದ್ರಲ್ವಾ ನೀವು ಕೂಡ. ಅವರು ಇಷ್ಟು ದಿನಗಳು ಏನ್ ಆಡ್ತಿದ್ರು, ಬಟ್ ನಿನ್ನೆ ಒಂದು ಹಸಿವು ಕ್ಯಾಪ್ಟನ್ ಆಗ್ಬೇಕನ್ನೋ
ಅನ್ನೋ ಒಂದು ಹಸಿವು ತುಂಬ ಇತ್ತು ಅವ್ರಿಗೆ ಅಂತ ಹೇಳಿ ಕಾಣಿಸಿತು. ಅದಕ್ಕೆ ಅದನ್ನು ತುಂಬ ಚೆನ್ನಾಗಿ ಆಡಿ ಲಾಸ್ಟಿಗೆ ಕ್ಯಾಪ್ಟನ್ ಆದ್ರು ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಗೆ ಎಲ್ರಿಗೂ ಕೂಡ ಕ್ಯಾಪ್ಟನ್ ಆಗೋದು ನಮ್ರತಾ ಅವರೇ, ಕ್ಯಾಪ್ಟನ್ ಅವರೇ ಆಗ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಬಂದು ಹೇಳಿದ್ರಲ್ವಾ. ಈ ಒಂದು ಇದರಲ್ಲಿ ಬಹುಮತ ತುಂಬ ಅವರಿಗೆ ಬಂತು. ಈ ಒಂದು ಇದರಿಂದಾಗಿ ಕೂಡ ಅವ್ರಿಗೆ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ನೋಡೋಣ ಕ್ಯಾಪ್ಟನ್ ಆಗಿ ಯಾವ ಥರ ಜವಾಬ್ದಾರಿಗಳನ್ನು ನಿಭಾಯಿಸ್ತಾರೋ, ಆಮೇಲೆ ಯಾರಿಗೆ ಎಷ್ಟು ನ್ಯಾಯ ಮಾಡ್ತಾರೋ ಅಂತ ಹೇಳಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.